ಎಲ್ಲರಿಗೂ ನಮಸ್ಕಾರ. ಪ್ರಕೃತಿಯ ಹೊಸ ಚಿಗುರು ಒಡೆಯುವ, ಕೋಗಿಲೆ ಹಿಂಪಾಗಿ ಹಾಡುವ ಈ ಸುಂದರ ಸಮಯವೇ ಯುಗಾದಿ. ಬನ್ನಿ, ನಮ್ಮ ಕರುನಾಡಿನ ಸಂಸ್ಕೃತಿಯ ಹೊಸ ವರ್ಷದ ಆರಂಭದ ಪ್ರತೀಕವಾದ ಈ ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸಬೇಕು, ಯಾವ ಸಮಯದಲ್ಲಿ ಆಚರಿಸಬೇಕು, ಯುಗಾದಿ ಹಬ್ಬಕ್ಕೆ ಏನೇನು ಮಾಡಬೇಕು, ಯಾವ ಮಂತ್ರವನ್ನು ಪಠಿಸಬೇಕು ಅಂತ ನೋಡೋಣ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ. ಈ ಯುಗಾದಿ ಹಬ್ಬ ಕೇವಲ ಆಚರಣೆಯಲ್ಲ, ಸಾವಿರಾರು ವರ್ಷಗಳ ಇತಿಹಾಸ, ವಿಜ್ಞಾನ ಹಾಗೂ ಪೌರಾಣಿಕ ಕಥೆಗಳು ಕೂಡ ಅಡಗಿವೆ. ಸೃಷ್ಟಿಕರ್ತನಾದ ಬ್ರಹ್ಮದೇವರು ಯುಗಾದಿಯ ದಿನದಂದು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದಿನ. ಲಂಕೆಯಲ್ಲಿ ದುಷ್ಟ ರಾವಣನನ್ನು ಸಂಹರಿಸಿ ವಿಜಯಶಾಲಿಯಾಗಿ ಅಯೋಧ್ಯೆಗೆ ಮರಳಿದ ಶ್ರೀರಾಮನಿಗೆ ಪಟ್ಟಾಭಿಷೇಕವಾದಂತಹ ದಿನ. ಪ್ರಳಯದಿಂದ ಭೂಮಿಯನ್ನು ಮತ್ತು ವೇದಗಳನ್ನು ರಕ್ಷಿಸಲು ಭಗವಾನ್ ಮಹಾವಿಷ್ಣುವು ಮತ್ಸ್ಯಾವತಾರವನ್ನು ತಾಳಿದಂತಹ ಈ ಪುಣ್ಯ ದಿನ. ಹಾಗೆ ಈ ಯುಗಾದಿ ಹಬ್ಬದ ದಿನದಿಂದಲೇ ಚೈತ್ರ ನವರಾತ್ರಿಯ 9 ದಿನಗಳ ಉತ್ಸವವು ಕೂಡ ಪ್ರಾರಂಭವಾಗುತ್ತೆ. ಹಾಗೆ ಇದು ಮುಕ್ತಾಯಗೊಳ್ಳೋದು ಶ್ರೀರಾಮನವಮಿ ಎಂದು ಕೊನೆಗೊಳ್ಳುತ್ತೆ. ನಾನು ಈ ಚೈತ್ರ ನವರಾತ್ರಿಯ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಘಟಸ್ಥಾಪನೆ, ಪೂಜೆ ಮಾಡುವಂತಹ ಸಮಯ, ಯಾವ ದಿನ ಯಾವ ದೇವಿಯನ್ನು ಪೂಜಿಸಬೇಕು, ಹಾಗೆ ಯಾವ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅನ್ನೋವಂತಹ ಎಲ್ಲ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನಾವು ಯುಗಾದಿ ಹಬ್ಬದ ದಿನ ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಏನಂದರೆ ಅಭ್ಯಂಜನ ಸ್ನಾನ. ಎಳ್ಳೆಣ್ಣೆಯನ್ನು ಮೈಗೆಲ್ಲ ಹಚ್ಕೊಂಡು ಸೂರ್ಯೋದಯದ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು. ಸ್ನಾನ ಮುಗಿದ ನಂತರ ಶ್ಲೋಕ ಹಾಗೂ ಮಂತ್ರಗಳನ್ನು ಪಠಿಸಬೇಕು. ಹಬ್ಬದ ದಿನ ದೇವರ ಮಂತ್ರಗಳನ್ನು ಕೇಳೋದು ಕೂಡ ಒಳ್ಳೆಯದೇ ಆಗಿರುತ್ತೆ. ಬಾಗಿಲಿಗೆ ಹಸಿರು ಮಾವಿನ ತೋರಣವನ್ನು ಕಟ್ಟಿ ಲಕ್ಷ್ಮೀ ಸ್ವರೂಪವಾದಂತಹ ವಸ್ತುಲಿಗೆ ಅರಿಶಿಣ, ಕುಂಕುಮ ಹಾಗೂ ಹೂಗಳಿಂದ ಅಲಂಕಾರ ಮಾಡಬೇಕು. ಹೊಸ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿ. ನೀವು ಪೂಜೆ ಮಾಡಬೇಕಾದ್ರೆ ಮೊದಲು ಗಣೇಶನಿಗೆ ಪೂಜೆ ಮಾಡಬೇಕು, ನಂತರ ಎಲ್ಲ ದೇವರಿಗೆ ಪೂಜೆ ಮಾಡಿ. ಯುಗಾದಿ ಹಬ್ಬದ ತಿಥಿ ಶುರುವಾಗೋದು ಮಾರ್ಚ್ 19ನೇ ತಾರೀಕು ಬೆಳಗ್ಗೆ 6:52 ಶುರುವಾಗಿ ಮಾರ್ಚ್ 20ನೇ ತಾರೀಕು ಬೆಳಗಿನ ಜಾವ 4:52 ಮುಗಿಯುತ್ತೆ. ಹಾಗಾಗಿ ನೀವು ಬೆಳಗ್ಗೆ ಮಾರ್ಚ್ 19ನೇ ತಾರೀಕು 6:52 ನಂತರ ಪೂಜೆಯನ್ನು ಮಾಡಿ. ಹಾಗೆ ನೀವು ದೇವರಿಗೆ ಹೂವಿನಿಂದ ಅಲಂಕಾರನೆಲ್ಲ ಮಾಡಿರ್ತೀರ. ನಂತರ ಪೂಜೆ ಮಾಡುವಂಥ ಸಮಯದಲ್ಲಿ ದೇವರಿಗೆ ಹೂವನ್ನು ಅರ್ಪಿಸುವಾಗ ದವರ್ಣಗಳನ್ನು ಕೂಡ ಅರ್ಪಿಸಿ. ಮನೆಯವರೆಲ್ಲ ಪೂಜೆ ಮಾಡಿದ ನಂತರ ನೀವು ಬೇವು ಬೆಲ್ಲವನ್ನು ಸೇವಿಸಬೇಕು. ಬೇವು ಬೆಲ್ಲವನ್ನು ಸೇವಿಸೋದಕ್ಕಿಂತ ಮುಂಚೆನೇ ಇಲ್ಲಿ ನಾನು ನಿಮಗೆ ಒಂದು ಮಂತ್ರವನ್ನು ತೋರಿಸ್ತೀನಿ. ಆ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು ಪಠಿಸಿದ ನಂತರ ಬೇವು ಬೆಲ್ಲವನ್ನು ಸೇವಿಸಬೇಕು. ನಮ್ಮ ಹಿಂದಿನಿಂದಲೂ ಬಂದಿರುವಂತಹ ಸಂಪ್ರದಾಯ ಏನಂದರೆ ಪಂಚಾಂಗ ಶ್ರವಣ ಮಾಡೋದು. ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚಾಂಗವನ್ನು ಓದೋದು ಅಥವಾ ಕೇಳಿಸ್ಕೊಳ್ಳೋದು. ಕೆಲವರು ಮನೆಯಲ್ಲಿ ಯಾರು ಓದೋರಿಲ್ಲ ಅಂದರೆ ದೇವಸ್ಥಾನಕ್ಕೂ ಕೂಡ ಹೋಗ್ಬೋದು. ದೇವಸ್ಥಾನದಲ್ಲೂ ಕೂಡ ಪಂಚಾಂಗ ಶ್ರವಣವನ್ನು ಮಾಡ್ತಾ ಇರ್ತಾರೆ, ಅದನ್ನು ಕೂಡ ಕೇಳಿಸ್ಕೋಬಹುದು. ಓದೋದಕ್ಕೆ ಆದರೆ ಓದಬಹುದು ಅಥವಾ ಕೇಳಿಸ್ಕೊಳ್ಳೋದಾದರೂ ಮಾಡಬೇಕು. ಯುಗಾದಿ ಹಬ್ಬದ ದಿನ ನೀವು ಹಳದಿ, ಕೆಂಪು, ಹಸಿರು ಬಣ್ಣದ, ಗುಲಾಬಿ ಬಣ್ಣದ, ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ತುಂಬಾ ಒಳ್ಳೆಯದು. ದೇವರಿಗೆ ನೈವೇದ್ಯವಾಗಿ ಮುಖ್ಯವಾಗಿ ನಾವು ಬೇವು ಬೆಲ್ಲವನ್ನು ಇಡ್ತೀವಿ. ಹಾಗೆ ಬೇವು ಬೆಲ್ಲವನ್ನು ಮುಖ್ಯವಾಗಿ ಇಡಬೇಕು. ನಂತರ ಹೋಳಿಗೆ, ಪಾಯಸ ಅವುಗಳನ್ನು ಕೂಡ ದೇವರಿಗೆ ನೈವೇದ್ಯವಾಗಿ ಇಡಬಹುದು. ನಾನು ನನ್ನ ಹಳೆಯ ಮತ್ತೊಂದು ವಿಡಿಯೋದಲ್ಲಿ ಬೇವು ಬೆಲ್ಲವನ್ನು ಉತ್ತರ ಕರ್ನಾಟಕ ಶೈಲಿ ಹಾಗೂ ದಕ್ಷಿಣ ಕರ್ನಾಟಕ ಶೈಲಿಯಲ್ಲಿ ಹೇಗೆ ಮಾಡ್ತಾರೆ ಅಂತಲೂ ಕೂಡ ತೋರಿಸಿದ್ದೇನೆ. ಈ ವಿಡಿಯೋವನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರುತ್ತೇನೆ, ಹಾಗೂ ಈ ಮೇಲ್ಭಾಗದಲ್ಲಿ ಕಾರ್ಡ್ನಲ್ಲೂ ಕೂಡ ಕಾಣಿಸ್ತಿರುತ್ತೆ. ನೀವು ಕೂಡ ಬೇವು ಬೆಲ್ಲವನ್ನು ಹೊಸ ಮಡಿಕೆಯಲ್ಲಿ ಯಾವ ರೀತಿ ಬೇವು ಬೆಲ್ಲದ ಜ್ಯೂಸ್ ಮಾಡ್ಬೋದು ಅಂತಲೂ ಕೂಡ ನೋಡಬಹುದು. ಅದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸ್ಬೋದು. ಇಷ್ಟೆಲ್ಲ ಮಾಹಿತಿಯು ಯುಗಾದಿ ಹಬ್ಬದ ಬಗ್ಗೆ ಆಗಿರುತ್ತೆ. ಹೊಸ ವರ್ಷ ಹೊಸ ಹರುಷವನ್ನು ತರಲಿ. ಈ ಯುಗಾದಿ ನಿಮ್ಮೆಲ್ಲರ ಬಾಳಲ್ಲಿ ಬೇವಿನ ಕಹಿಯನ್ನು ಮರೆಸಿ ಬೆಲ್ಲದ ಸಿಹಿಯನ್ನು ತುಂಬಿರಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಧನ್ಯವಾದಗಳು.